ಜುಲೈ 16ರಂದು ರೈತರ ಬೃಹತ್ ಪ್ರತಿಭಟನೆ. ಬೂದಿಹಾಳ ಪಿರಾಪುರ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸುವಂತೆ ಹಾಗೂ ಈ ಭಾಗದ ರೈತರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣ ನೇತೃತ್ವದಲ್ಲಿ ಜುಲೈ 16ರಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಇದರ ಯಶಸ್ಸಿಗೆ ಎಲ್ಲರೂ ಸಹಕರಿಸಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಯಾದಗಿರಿ ಜಿಲ್ಲಾ ಅಧ್ಯಕ್ಷರಾದ ಮಲ್ಲನಗೌಡ ಹಂಗರಗಿ, ರೈತ ಮುಖಂಡ ಸಂಗನಗೌಡ ಹೆಗರೆಡ್ಡಿ ಹಾಗೂ ಬಸನಗೌಡ ಪಾಟೀಲ ಹೇಳಿದರು. ಮಂಗಳವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣ ಇದರ ತಾಲೂಕು ಘಟಕದ ವತಿಯಿಂದ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಅಂದು ಮುಂಜಾನೆ 10 ಗಂಟೆಗೆ ತಾಳಿಕೋಟೆ ಪಟ್ಟಣದ ಶ್ರೀ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯುವುದು. ನಂತರ ಶ್ರೀ ಬಸವೇಶ್ವರ ಸರ್ಕಲ್ನಲ್ಲಿ ರಸ್ತಾ ರೋಕೋ ನಡೆಸಲಾಗುವುದು. ಈ ಹೋರಾಟ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿದ್ದು ರೈತರ ಹಿತಕ್ಕಾಗಿದೆ. ಆದುದರಿಂದ ಇದರ ಯಶಸ್ಸಿಗೆ ಎಲ್ಲರೂ ಸಹಕರಿಸಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ರಾಜುಗೌಡ ಅನಂತರೆಡ್ಡಿ, ರಾಜ್ಯ ಸಂಚಾಲಕ ಮುತ್ತುಗೌಡ ಪರಸನಹಳ್ಳಿ, ರಾಜ್ಯ ಕಾರ್ಯದರ್ಶಿ ಗುರುನಾಥ ಹದನೂರ, ಜಿಲ್ಲಾ ಉಪಾಧ್ಯಕ್ಷ ಬಸನಗೌಡ ಮಾಲಿ ಪಾಟೀಲ, ರೈತ ಮುಖಂಡರಾದ ಎಂಎಂ ಪೊಲೀಸ ಪಾಟೀಲ, ರಾಜುಗೌಡ ಕೊಳ್ಳೂರು, ಮಡಿವಾಳಪ್ಪಗೌಡ ಬಿರಾದಾರ, ರಾಜುಗೌಡ ಗುಂಡಕನಾಳ, ಪಂಚಯ್ಯ ಸ್ವಾಮಿ ಹಿರೇಮಠ, ಗಜದಂಡಯ್ಯ ಹಿರೇಮಠ, ಪ್ರಭುಗೌಡ ನಾಡಗೌಡ, ರಾಜುಗೌಡ, ಅನಂತರೆಡ್ಡಿ ಮತ್ತಿತರರು ಹಾಜರಿದ್ದರು. ವರದಿ ರಮೇಶ್ ದಲ್ಲಾಳಿ, ತಾಳಿಕೋಟೆ. ಬಾಕಿ ಕಾಮಗಾರಿ ಅಂತಂದ್ರೆ FIC ಮಾಡೋದು. ಅದು ಈಗ ನಾವು ಕೇಳಿದಾಗ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ FIC ಸುಧಾ ಪೈಪ್ ಲೈನ್ ಮಾಡ್ತಾರೆ ಅಂತ ಹೇಳೋದು. ಪ್ರತಿಯೊಬ್ಬರು ಹೊಲಕ್ಕೆ ಪೈಪ್ ಒಯ್ದು ಬಿಡೋದು FIC. ಹಂಗೆ ಬಿಟ್ರಂದ್ರೆ ಯಾವ ನೀರು ಬರಂಗಿಲ್ಲ. ಹಿಂದೆ ನಾವು ಇಲ್ಲಿ ಹುಡುಗನಲ್ಲಿ ನೋಡಿರಿ ನೀವಲ್ಲ, ಹುಡುಗನಲ್ಲಿ ಮಾಡಿದಾಗ ಎಲ್ಲ ಪ್ರಾಜೆಕ್ಟ್ ಫೇಲ್ ಆಗೋದು. ಅದಕ್ಕೆ ನಮ್ಮ ಹೋರಾಟ ಮುಖ್ಯ ಉದ್ದೇಶ ಏನಂದ್ರೆ ಈ ಕೆನಲ್ನ ಈಗೇನು FIC ಪೈಪ್ ಲೈನ್ ಮಾಡ್ತಾರ ಅದನ್ನ ಮಾಡ್ಬೋದು. ಓಪನ್ FIC ಮಾಡ್ಕೊಡ್ಬೇಕು. ಇದು ಮೊದಲು ಫಸ್ಟ್ ಮುಖ್ಯ ಆದ್ಯತೆ. ಆಮೇಲೆ ಇನ್ನೊಂದು ಹೇಳಿದ ಬಿಜಾಪುರ ಬ್ಯಾಂಕ್ ಕೆನಲ್ ಅಂತೇಳಿ ಅಲ್ಲಿಂದ ನಮಗೆ ಬಬಲೇಶ್ವರದಿಂದ ಬರ್ತದೆ. ಈಗ ನಮ್ಮ ಬಂಟ್ನೂರ್ಗೆ 193 ಕಿಲೋಮೀಟರ್ ಮಾಡಿದ್ವಿ. ಈ ಟೈಲರ್ ಬಂದು ಸರಳಿ ಮೇಲೆ ಮತ್ತೆ 25 ಕಿಲೋಮೀಟರ್ ಎಕ್ಸ್ಟೆಂಡ್ ಮಾಡಿರೋದು ಕೆನಲ್. ಅದು ಆ ಕೆನಲ್ ನಡೆದು ಇವತ್ತಿಗೆ ಸುಮಾರು 15 ವರ್ಷ ಆಯ್ತು. 15 ವರ್ಷ ಆದ್ರೆ ಇವತ್ತಿಗೂ ಕಂಪ್ಲೀಟ್ ಇಲ್ಲ. ಎಲ್ಲ ಕಾಂಟ್ರಾಕ್ಟರ್ಗಳು ಅರ್ಧ ಕೆಲಸ ಮಾಡೋದು. ಯಾವ FICನೂ ಕಂಪ್ಲೀಟ್ ಇಲ್ಲ, ಇವರು ಕಂಪ್ಲೀಟ್ ಇಲ್ಲ, ಲ್ಯಾಂಡ್ ಕಂಪ್ಲೀಟ್ ಇಲ್ಲ. ಅದಕ್ಕೆ ನಾವು ಈ ಎರಡು ಸೇರಿಸೋಣ. ಈ ಭಾಗದ ಜನರು ನಾವೆಲ್ಲ ಸುಮ್ಮನೆ ರೈತರು ಮುಖ್ಯವಾಗಿ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಅನ್ನೋದು ಇಲ್ಲೇ ಇಲ್ಲ. ಪಕ್ಷಾತೀತವಾಗಿ ಎಲ್ಲರೂ ಬಹಳ ಕಠಿಣವಾದಂತಹ ಹೋರಾಟ ಮಾಡಿದ್ರೆ ಅವ್ರು ಏನಾದ್ರು ಮಾಡೋದು ನಮ್ಮ ಕೆಲಸ ಮಾಡ್ತಾರೆ. ಎಲ್ಲರೂ ನಮ್ಮ ಕೆಲಸ ಮಾಡೋದು. ಅದಕ್ಕೆ ದಯವಿಟ್ಟು ಊರಿನ ಎಲ್ಲ ಮುಖಂಡರು ನಾವು ಈ ಸಭೆ ಸೇರೋದ್ರಿಂದ 1-2 ವರ್ಷ ಸರ್ವನ್ನೂರವಾಗಿ ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಹೋರಾಟದ ಅದು ಗಂಭೀರ ಹೋರಾಟ ಸ್ವರೂಪ ಮಾಡ್ಕೋಬೇಕಿದ್ದು ಹೋರಾಟ. ಅವಾಗ ಮಾತ್ರ ಅವ್ರು ಮಾತು ಕೇಳ್ತಾರೆ. ಈಗ 6ನೇ ತಾರೀಕಿಗೆ ಮುಂದಾರು ರೆಸಲ್ಯೂಷನ್ ಇರ್ತಾರೆ. ನಮ್ಮ ಈ 1ನೇ ದಿನ 6ನೇ ತಾರೀಕಿಗೆ ಮುಂದಾರು 2ನೇ ತಾರೀಕಿಗೆ 4ನೇ ತಾರೀಕಿಗೆ ಆಲ್ಮೋಸ್ಟ್ ಅಲ್ಲ ನಮ್ಮ ಜಿಲ್ಲೆ ಎಲ್ಲ ಶಾಸಕರಿಗೆ ಭೇಟಿಯಾಗಿ ಮನವಿ ಕೊಟ್ಟು ನೀವು ಅಧಿವೇಶನದೊಳಗೆ ಇದ್ರ ಬಗ್ಗೆ ಧ್ವನಿ ಅಂತ್ರಿ ಅಂತ ಹೇಳಿ ನಾವೆಲ್ಲರೂ ಧ್ವನಿ ಮಾಡೋಣ ಅಂತ ಹೇಳಿ ನಾನು ಮಾಡ್ತೀವಿ. ಯಾರು ರೈತರು ಹೋದಾಗ ಯಾರು ಕೇಳೋದು ಆರ್ಮಿಗೆ ಹೋದಾಗ ನಿಮ್ದು ಏನು ಸಮಸ್ಯೆ ಅದೊಂದು ಒಂದು ಬುಕ್ ಇಟ್ಟು ಯಾವ ಬಂದಿರ್ತ ನಾವು ಬರ್ಕೋಬೇಕು. ಅವ್ನು ಸರಣಿ ಮಾಡ್ಬೇಕು, ಏನು ಪ್ರಾಬ್ಲಮ್ ಇಲ್ಲ, ಆಮೇಲೆ ಅವರಿಲ್ಲ ಇವರಿಲ್ಲ ಅಂತ ಹೇಳೋದು ಆಫೀಸರ್ ಇಲ್ಲ. ಹಿಂಗಾಗಿ ನಮ್ಮ ಒಂದು ವಿಜಯವಾಡ ತಾಲೂಕು ಎಸ್ಪೆಷಲಿ ನಮ್ಮ ಬಿಜಾಪುರ ಜಿಲ್ಲೆ ಇದು 2ನೇ ಪಂಜಾಬ್. ಬಿಜಾಪುರ 5 ಹೇಳ್ತಾರೆ, ಎಲ್ಲ ಮಂತ್ರಿಗಳು ಹೇಳ್ತಾರೆ ಇದು 5 ಪಂಚನದಿಗಳ ನಾಡು ಹಾಗೆ ಹಿಂಗೆ ಎಲ್ಲ ಭಾಷಣ ಮಾಡ್ತಾರೆ. ಒಬ್ಬರು ಮಾಡೋದು ಆ ಒಂದು ಟೈಪ್ ಇರ್ತಾರೆ, ಆ ಒಂದು ಟೈಪ್ ಇರ್ತಾರೆ. ನಮ್ಮ ಒಂದು ಏನಪ್ಪ ರೈತರು ಭಾಳ ಹಿಂಗಾಗ್ಯದ. ಆದ್ರಿಂದ ಈ ಪಿರಾಪುರ ಯೋಜನೆ ಬಗ್ಗೆ FICಗಳಿಲ್ಲ. FICಗಳು ಸುಮಾರು 100 ಕೋಟಿ FICಗಳನ್ನು ಮಾಡಬೇಕು. FICಗಳನ್ನು ಮಾಡಬೇಕು. FIC ಕೆಲಸ ಆಗಿಲ್ಲ, ಆಮೇಗತಿಯಲ್ಲಿ ಸಾಗಿದೆ. ನಾವು ಈಗ ಪೂರ್ವಭಾವಿ 14ನೇ ತಾರೀಕಿಗೆ ಹೋರಾಟ ಇಟ್ಕೊಂಡಾರ. ನಾವು ದೊಡ್ಡ ಪ್ರಮಾಣದ ಹೋರಾಟ ಮಾಡಿ ಸರ್ಕಾರಕ್ಕೆ ಒಂದು ಬಿಸಿ ಮುಗಿಸೋಣ ಅಂತ ಹೇಳಿ ನಾನು ಇವತ್ತಿನ ಸಭೆ ಮೊದಲೇ ಆದ್ಯತೆ. ಇವತ್ತು ನೀರಿಲ್ಲ, ಮಳೆ ಇಲ್ಲ, ರೈತರು ಅಕ್ಕಿ ಬೀಜ ತೊಗರಿ ಎಲ್ಲ ಭೂಮಿಯಲ್ಲಿ ಹಾಕಿದಾಗ ಇದಕ್ಕೆ ಬರಗಾಲ ಜಿಲ್ಲೆ ಘೋಷಣೆ ಮಾಡಿ ಸುಮಾರು ಎಕರೆಗೆ 30,000 ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಮತ್ತು ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಅಂತಕ್ಕಂಥದ್ದು ನಿರ್ಮಾಣ ಆಗಿಲ್ಲ. ಇಷ್ಟು ಹೇಳಕ್ಕೆ ಅಸಹ್ಯ. PMC ನೀರು ಹಂಗೆ ಹರಿದು ಹೋಗ್ತದೆ.
ಏನಾದ್ರು ಆಂಧ್ರದವರು ಏನಾದ್ರು ಈ ನೀರಾವರಿ ಸೌಲಭ್ಯ ಪಡೆದವರು ಅಂದ್ರೆ ಆಂಧ್ರ ಪ್ರದೇಶದವರು ಅಂತ ಹೇಳ್ತೀವಿ. ಆಂಧ್ರ ಪ್ರದೇಶದವರು, ತಮಿಳುನಾಡವರು, ಅಲ್ಲಿ ನಮ್ಮ ಇಲ್ಲೇ ತುಂಬ ಇದ್ದು ನಾವು ವಿಶ್ವೇಶ್ವರಯ್ಯ ಅಣೆಕಟ್ಟು ಕಟ್ಟಿದಾರಲ್ಲ, ಅದು ಎಷ್ಟಿದೆ? 80 TMC ಇದೆ. ನಮ್ದು 300 TMC. 300 TMC. ಈಗ ನಾವೇನಾದ್ರೂ 300 TMC ನೀರು ಸಂಗ್ರಹ ಮಾಡಿದ್ರೆ ಈ ಸಮಸ್ಯೆನೇ ಬರ್ತಿದ್ದಿಲ್ಲ. ಇಲ್ಲೇ ನಮ್ಮಲ್ಲೇ ಒಂದು ನಾಗರಕೋಟೆ ಲಿಫ್ಟ್ ಇರಿಗೇಷನ್, ನಾವು ಬಂದಾಗಲಿಂದ ನಾವು ಒಬ್ಬ ರಿಟೈರ್ಡ್ ಅಧಿಕಾರಿಯಾಗಿ ನಮ್ಮ ಸಾಕಷ್ಟು ಇರಿಗೇಷನ್ ಪ್ರಾಜೆಕ್ಟ್ಗಳನ್ನ ದೇವದುರ್ಗದಲ್ಲಿ ಮಾಡ್ಬಂದ್ವಿ. ದೇವದುರ್ಗ ತಾಲೂಕು ಹೆಂಗಿದ್ದಪ್ಪ ಅಂದ್ರೆ ಇಡೀ ಜಗತ್ತೊಳಗೆ ಹಿಂದೂ ತಾಲೂಕು ಇದ್ದದ್ದು. ಇವತ್ತು 100% ಇರಿಗೇಷನ್ ನಾವು ಇಂಜಿನಿಯರ್ಗಳು ಮಾಡಿ ಬಂದಾಗ ನಾನು ಇವತ್ತು ಸುಮ್ಮನೆ ಕುಂದಿರಬಾರ್ದು. ನಮ್ಮ ಜನಗಳಿಗೆ ಅನ್ಯಾಯ ಆಗಿದೆ, ನಮ್ಮ ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಆಗಿದೆ. ಬಿಜಾಪುರ ಜಿಲ್ಲೆ ಪ್ರತಿ ವರ್ಷ ನಮ್ಗೆ ಗೌಡ್ರು ಹೇಳಿದ್ರೆ, ಎಮ್.ಎಲ್. ಪಾಟೀಲ್ ಗೌಡ್ರು ಹೇಳಿದ್ರೆ ಎಲ್ಲ ಬೇರೆ ಒಳಗೆ ಅಂತ ಹೇಳಿದ್ರು. ನಾವು ನೀರಿದ್ರು ನಮ್ಮ ಈಗ ಏನಪ್ಪಾ ಅಂತಂದ್ರೆ ಇಲ್ಲಿ ಆರಿಸಿ ಬಂದಿರ್ತಕ್ಕಂಥ 84 ಉತ್ತರ ಕರ್ನಾಟಕದ MLA ಏನ್ ಮಾಡ್ತಾ ಇದ್ದಾರೆ? ನಾವು ಯಾರು ಕೇಳ್ತಾ ಇಲ್ಲ. ಅವ್ರಿಗೆ 84 ಜನ MLAಗಳು ಅವ್ರು 5 ಸಾವಿರ ಕಾರ್ಗಳು ಬೇಕು. ಅವ್ರು ಮತ್ತೆ ಮಿನಿಸ್ಟರ್ ಆಗೋದು, ಅವ್ರು MLA ಆಗೋದು, ಮಿನಿಸ್ಟರ್ ಆಗೋದು, ಮಿನಿಸ್ಟರ್ ಆಗೋದು, ಮತ್ತೆ ಮುಖ್ಯಮಂತ್ರಿ ಆಗೋದು. ರೈತರಿಂದನೇ ಆರಿಸಿ ಬರ್ತಾರೆ ಅವರು, ರೈತರಿಂದನೇ ಎಲ್ಲ ಮಾಡ್ಕೊಂಡು ಈ ತರ ಆದ್ರೆ ಈ ಪಿರಾಪುರ ಯೋಜನೆ ನಾವು ಇವತ್ತು ಸರಿಯಾಗಿ ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿದ್ರೆ ಈಗ ಹೋರಾಟ ಮಾಡೋ ಅವಶ್ಯಕತೆ ಇರ್ತಿದ್ದಿಲ್ಲ. ಪ್ರತಿಯೊಂದಕ್ಕೂ ಹೋರಾಟ ಮಾಡೋದು ಅಂದ್ರೆ ಹೆಂಗೆ? ನಮ್ಮ ನಾಗರಕೋಟೆ ಲಿಫ್ಟ್ ಇರಿಗೇಷನ್ ಫಸ್ಟ್ ನಾನು ಹೋಗಿದೆ ಯಾವಾಗ 2022 ಹೋಗಿ ಅಲ್ಲಿ ಹೋದೆ, ಒಳಗಡೆ ಹೋಗಿ ಟರ್ಬೈನ್ಸ್ ನೋಡಿದೆ. 40 ಕೋಟಿ ಟರ್ಬೈನ್ಸ್ ಇದೆ. ಅಲ್ಲಿ ಮೇಸ್ತ್ರಿ ಹೇಳಿದ, ನೋಡ್ರ ಸಾಹೇಬ್ರೆ ನೀವು ಒಬ್ಬರೇ ಬಂದವರು ಇದನ್ನ ಬಟ್ಟ ನೋಡಿಯಪ್ಪ ನೋಡೋಣ. ದೊಡ್ಡ ದೊಡ್ಡ ಹಿಂತಿಂತ ದೊಡ್ಡ 4 ಟರ್ಬೈನ್ಸ್ ಬಟ್ಟ ನೋಡ್ಕೊಂಡು ನೀರು ಸ್ಟಾರ್ಟ್ ಆಯ್ತು. ಯಾವ ಟೈಮಿಗೆ ಅದು ಅರಸ್ಟ ಅದು ರೇಸಿಂಗ್ ಮೇನ್, ಇಲ್ಲಾಂದ್ರೆ ಬಂಗಾರ ಬಂದ ರೇಸಿಂಗ್ ಮೇನ್ ಬೆಳೆದಿದ್ದ ರೇಸಿಂಗ್ 2 ತಾಸನಾಗ ನೀರು ಹೋಗ್ತೀನಿ ಅಂತ. ಆಮೇಲೆ ಅಲ್ಲಿ ಬಂದು ಅರಸ್ಟ ನಾ ಬಂದು ನೋಡ್ತೀನಿ, ಅಲ್ಲೆಲ್ಲ ಜಾಗಗಳು ಚೆನ್ನಾಗಿ ಮುಗಿಸೋಗ್ಯಾವ. 10 ವರ್ಷ ಆಗ್ಯಾವ ಪ್ರಾಜೆಕ್ಟ್. ಇದು 10 ವರ್ಷದ ಪ್ರಾಜೆಕ್ಟ್. 917 ಕೋಟಿ ನೀವು ಬಡ್ಡಿ ಲೆಕ್ಕ ಹಾಕಿದ್ರೆ ಎಷ್ಟಾಗ್ತದೆ? ಮತ್ತೆ ಈ ಪ್ರಾಜೆಕ್ಟ್ಗಳಿಗೆ ದುಡ್ಡಲ್ಲೇ ಕೊಡ್ತಾ ಇಲ್ಲ ಸರ್ಕಾರ. ಬೇರೆ ಬೇರೆ ಈ ಸತ್ ನೋಡ್ರಿ ಅಲ್ಲಿ ಟೌನ್ಶಿಪ್ ಮಾಡ್ತೀನಿ, ಅದು ಮಾಡ್ತೀನಿ. DK ಶಿವಕುಮಾರ್ ಅವರೇ ರೇಸ್ ಮಾಡಿದ್ರು. ಅವರು ಏನಪ್ಪಾ ಅಂದ್ರೆ ಉಪಮುಖ್ಯಮಂತ್ರಿ ಇದ್ದಾಗ ನಾವು ಹೋರಾಟ ಮಾಡಿದ್ವಿ ರೈತ ಹಸಿರು ಸೇನೆ ಬೆಳಗಾವಿಯವರು. ನಾನು ಏಪ್ರಿಲ್ ನೀರು ಕೊಡ್ತೀನಿ ಅಂತ ಹೇಳಿದ್ವಿ. ಪಿರಾಪುರ ಬಂತು ನಮ್ಮ ನಾಗರಕೋಟೆ ಇರಿಗೇಷನ್. ಏಪ್ರಿಲ್, ಮಾರ್ಚ್, ಜೂನ್, ಜುಲೈ ಹೊತ್ತು ಅವ್ರು ಮುಖ್ಯಮಂತ್ರಿ ಹೋದ್ರು, ಮುಖ್ಯಮಂತ್ರಿ ಆದ್ರು. ಮನೆ ಬೆಳಗಾವ ನೀರು ಮಳೆ ಬೆಳೀತಾನೆ ಇದೆ. ಅಲ್ಲಿ ಬಂದಾರ 3 ದಿವಸ. ಇಲ್ಲಿ ಬರಕ್ಕೆ ಏನಾಗಿದೆ? ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲಿ ಜಗತ್ ಸಮಸ್ಯೆಗಳದ ಅಲ್ಲಿ ಯಾಕೆ ಬರುದಿಲ್ಲ? ಇವರು ಯಾಕೆ ಮಂತ್ರಿಗಳು, ಶಾಸಕರು ಅದರ ಉತ್ತರ ಕರ್ನಾಟಕಕ್ಕೆ ಎಷ್ಟು ನಿರ್ಲಕ್ಷ್ಯ ಅದ? ಆದ್ರಿಂದ ನಾವು ಏನಾದ್ರೂ ಇನ್ನೂ ನಾವು ಸುಮ್ಕೂತ್ವಿ, ಹೋರಾಟ ಮಾಡಲಿಲ್ಲ ಅಂತಂದ್ರೆ ನಮ್ಮ ಪ್ರಾಜೆಕ್ಟ್ಗಳು ಹಿಂಗೆ ಈಗ 917 ಕೋಟಿ ಇದ್ದು ಮತ್ತೇನಪ್ಪ ಅಂದ್ರೆ 1000-2000 ಕೋಟಿ ಆಗ್ತದೆ. ಮತ್ತೇನಪ್ಪ ಲ್ಯಾಂಡ್ ಕಾಂಪನ್ಸೇಷನ್ ಕೊಡುದಿಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಸಿಗುದಿಲ್ಲ. ಮೊನ್ನೆ ನಾಗರಕೋಟೆ ಒಂದು ಮೀಟಿಂಗ್ ಕರೆದಾಗ